ಬಾಂಬ್ ಥ್ರೆಟ್ ಇಮೇಲ್ ಒಂದು ಬಂದಿದೆ ಅಂತ ಮಾಹಿತಿ ಬಂದ ತಕ್ಷಣ ನಾವು DAR ಇಂದ ಬಾಂಬ್ ಆ್ಯಂಟಿ ಸ್ಯಾಬಟೈಸ್ ಟೀಮನ್ನು ASC ಟೀಮನ್ನು ಇಮಿಡಿಯೇಟಾಗಿ ಕಳಿಸಿದ್ವಿ. ಜೊತೆಗೆ ಬಾಂಬ್ ಡಿಟೆಕ್ಷನ್ ಎಕ್ಸ್ಪ್ಲೋಸಿವ್ಸ್ ಡಿಟೆಕ್ಷನ್ ಮಾಡುವಂಥ ಡಾಗ್ನನ್ನು ಕಳಿಸಿದ್ವಿ. ಸೊ ಅದು ಬಂದಾದ ಮೇಲೆ ಎಲ್ಲ ಇಡೀ ಡಿಸ್ಟ್ರಿಕ್ಟ್ ಇಲ್ಲಿ ಇಡೀ DC ಆಫೀಸು ಮತ್ತು ಸುತ್ತಮುತ್ತ ಇರುವ ಮುಖ್ಯ ಗೌರ್ಮೆಂಟ್ ಆಫೀಸ್ಗಳನ್ನು ಎಲ್ಲನೂ ಸೂಕ್ಷ್ಮವಾಗಿ ಚೆಕ್ ಮಾಡಲಾಗಿದೆ. ಸದ್ಯಕ್ಕೆ ನಮಗೆ ಅಂಥದ್ದು ಯಾವುದು ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ ಆಗಲಿ ಆಗಲಿ ಕಂಡು ಬಂದಿಲ್ಲ. ಚೆಕ್ ಮಾಡಿದಾದ ಮೇಲೆ ಈಗ ನಾವು ಮೊದಲ ಅಧಿಕಾರಿಗಳನ್ನು ಒಳಗೆ ಬಿಡ್ತಾ ಇದ್ವಿ. ಸೊ ಅವರು ಹೋಗಿ ಅವರವ್ರ ಜಾಗದಲ್ಲಿ ಹೋದ ಮೇಲೆ ಮಿಕ್ಕಿದ ಸಾರ್ವಜನಿಕರನ್ನು ಕರೆತೀವಿ. ಈಗ ಸದ್ಯಕ್ಕೆ ನಾವು ಡೋರ್ ಹತ್ರ DFMD ಮತ್ತು HMD ಅಂದರೆ ಡೋರ್ ಫ್ರೇಮ್ ಮೆಟಲ್ ಡಿಟೆಕ್ಟರ್ ಮತ್ತು ಹ್ಯಾಂಡ್ ಡಿಟೆಕ್ಟರ್ ಯೂಸ್ ಮಾಡಿ ಎಲ್ಲರನ್ನೂ ಫ್ರಿಸ್ಕಿಂಗ್ ಮಾಡಿ ಒಳಗೆ ಬಿಡ್ತಾ ಇದ್ದೀವಿ. ಸೊ ಇವತ್ತು ಹೈ ಅಲರ್ಟಲ್ಲಿ ಇರ್ತೀವಿ. ಅದಾದಮೇಲೆ ಸೆಕ್ಯೂರಿಟಿ ಆಡಿಟ್ ಮಾಡಿ ಸಹ ಮಾಹಿತಿ ಕೊಡ್ತೀವಿ ಏನೇನು ಅವರು ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು ಇಲ್ಲಿ ಸೆಕ್ಯೂರಿಟಿ ಪರ್ಪಸ್ ಅನ್ನೋದು. ಆಮೇಲೆ ಇವರಿಂದ ಒಂದು ಕಂಪ್ಲೇಂಟ್ ತೊಗೊಂಡು ನಾವು ಒಂದು FIR ಮಾಡಿ ಈ ಮೇಲ್ ಬಗ್ಗೆ ಕೂಲಂಕುಷವಾಗಿ ಇನ್ವೆಸ್ಟಿಗೇಷನ್ ಮಾಡಿ ಅದನ್ನು ಕಳಿಸಿರೋ ಅಕ್ಯೂಸ್ಡನ್ನು ಆದಷ್ಟು ಬೇಗ ಸೆಕ್ಯೂರ್ ಮಾಡಿ ನಾವು ಮುಕ್ತಿದ ಕೆಲಸ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಸರ್ ಎಷ್ಟೊತ್ತಿಗೆ ಬಂದಿದೆ? ಸೊ DC ಅವರ ಇಮೇಲ್ಗೆ ಬಂದಿದೆ ಅಂತ ಮಾಹಿತಿ. ಅದು ಈಗ ಕಂಪ್ಲೇಂಟಲ್ಲಿ ಅವರು ಏನು ಕೊಡ್ತಾರಾ, ಯಾವ ಸಿಸ್ಟಮ್ಗೆ ಮೇಲ್ ಬಂದಿದೆ ಇದೆಲ್ಲ ನಾವು ಚೆಕ್ ಮಾಡಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಸರ್ ಕಂಟೆಂಟ್ ಏನಿದೆ ಸರ್? ಕಂಟೆಂಟ್ ಏನಿತ್ತು ಮೇಲ್ ಕಂಟೆಂಟ್? ಸೊ ಈಗ ಕಂಟೆಂಟ್ ಇದೆಲ್ಲ ನಾವು ಇನ್ವೆಸ್ಟಿಗೇಷನಲ್ಲಿ ನಾವು ಚೆಕ್ ಮಾಡ್ತೀವಿ. ಅದು ಬ್ಯಾಕ್ಗ್ರೌಂಡ್ ಏನು, ಅದು ಹಿಂಗೆ ಬಂತು, ಏಕೆ ಅದೆಲ್ಲ ಏನೇನೋ ಬರೆದಿದ್ದಾರಂತೆ, ಏನು ಬರೆದಿದ್ದಾರೆ ಅನ್ನೋದು ನಾನು ಇನ್ನೂ ಚೆಕ್ ಮಾಡಿಲ್ಲ. ಸೊ ಅದೆಲ್ಲ ಚೆಕ್ ಮಾಡಿ ನಾವು ಅದನ್ನು ಮುಂದಿನ ಕೆಲಸ ಮಾಡ್ತೀವಿ. ಎಷ್ಟು 3 hours ಹಿಡಿತಾ ಸರ್ ಟೋಟಲ್ ಸರ್ಚಿಂಗ್? ಬೆಳಗ್ಗೆ 7 ಗಂಟೆಗೆ ಮೇಲ್ ಬಂದಿದೆ ಅಂತ ಮಾಹಿತಿ. ನಾವು ಇಮಿಡಿಯೇಟಾಗಿ ಸುಮಾರು 8:30 ನಮಗೆ ಮಾಹಿತಿ ಬಂದಿತ್ತು. 8:30 ಇಮಿಡಿಯೇಟಾಗಿ ಪ್ರಿಮಿಸಸ್ ಎಲ್ಲ ಸೆಕ್ಯೂರ್ ಮಾಡಿದ್ವಿ. ಅಷ್ಟಕ್ಕೆ ಇನ್ನೂ ಯಾರು ಬಂದಿರಲ್ಲ. ಒಬ್ಬ ಕಂಪ್ಯೂಟರ್ ಆಪ್ರೇಟರ್ ಒಬ್ಬರಿಬ್ಬರು ಬಂದಿದ್ದರು. ಸೊ ಅವ್ರನ್ನೂ ಸಹ ನಾವು ಆಚೆ ಕರ್ಕೊಂಡು ಮಿಕ್ಕಿದ ಜಾಗವನ್ನು ಸೂಕ್ಷ್ಮವಾಗಿ ಚೆಕ್ ಮಾಡಲಾಗಿದೆ. ಮೇಲ್ ಅಕೌಂಟ್ ಯಾರ್ದು ಏನು ಅಂತೇಳಿ ತನಿಖೆ ಮಾಡ್ತಾ ಇದ್ದೀವಿ. ಈಗ ತನಿಖೆ ಮಾಡ್ತಾ ಇದ್ದೀವಿ. ಆ ಮೇಲ್ ಬಂದಿರುವ ಹೆಸರು, ಯಾವ ಕಂಪನಿ ಇಮೇಲಿಂದ ಬಂದಿದೆ, ಯಾರು ಬಳಸಿದ್ರು ಎಲ್ಲ ಚೆಕ್ ಮಾಡಿ ನಾವು ಮುಂದಿನ ಕೆಲಸ ಮಾಡ್ತೀವಿ. ಸರ್ ಈಗ DC ಕಚೇರಿ ಒಂದೇನಾ ಅಥವಾ ಬೇರೆ ಇನ್ಯಾವುದು ಆಫೀಸರ್ ಚೆಕ್ ಮಾಡೋದು? ಸದ್ಯಕ್ಕೆ ನಾವು ಈ ಕಾಂಪೌಂಡಲ್ಲಿರುವ ಎಲ್ಲ ಆಫೀಸಸ್ ಚೆಕ್ ಮಾಡ್ತಾ ಇದ್ವಿ. ಇದಾದ ಮೇಲೆ ಇವತ್ತು ಇಡೀ ಟೌನಲ್ಲಿ ಮೇನ್ ಇನ್ಸ್ಟಾಲೇಷನ್ಸ್, ಬಸ್ ಸ್ಟ್ಯಾಂಡ್ ಆಗಲಿ, ರೈಲ್ವೆ ಸ್ಟೇಷನ್ ಆಗಲಿ, SP ಆಫೀಸ್ ಆಗಲಿ, ಕೋರ್ಟ್ ಕಾಂಪ್ಲೆಕ್ಸ್ ಆಗಲಿ, ಎಲ್ಲ ಬಿಲ್ಡಿಂಗ್ಸು ಒಂದು ಸಾರಿ ಮುಂದಿನ ಜಾಗ್ರತೆ ಚೆಕ್ ಮಾಡಲಾಗಿದೆ. DC ಆಫೀಸ್ ಮಾತಾಡ್ತಾರೆ. ಸದ್ಯಕ್ಕೆ DC ಆಫೀಸ್ ಬಂದಿರೋದು ಮಾತ್ರ ಕಂಡು. ಸೊ ಹೆಡರ್ ನಾವು ಚೆಕ್ ಮಾಡಲಾಗುತ್ತೆ. ಸಬ್ಜೆಕ್ಟ್ ಕನ್ನಡದಲ್ಲಿ ಇದೆ ಅಂತ ಹೇಳ್ತಾ ಇದ್ರು, ಬಾಡಿ ಇಂಗ್ಲೀಷಲ್ಲಿದೆ ಅಂತ ಹೇಳ್ತಾ ಇದ್ರು. ಸೊ ಅದು ನಾವು ಏನು ಬಂದಿದೆ, ಹೆಂಗೆ ಬಂದಿದೆ ಅನ್ನೋದು ಚೆಕ್ ಮಾಡಲಾಗುತ್ತೆ. ಸರ್ ಇದು CCTV ವರ್ಕ್ ಆಗ್ತಿಲ್ಲ ಅನ್ನೋದೊಂದಿದೆ, ಅದು ವರ್ಕ್ ಆಗ್ತಿದೆ ಹೇಗೆ ಸರ್? CCTV ವರ್ಕ್ ಆಗ್ತಾ ಇದೆ. CCTV ಫುಟೇಜು ಚೆಕ್ ಮಾಡಿದ್ದೀವಿ. ಫುಟೇಜು ಚೆಕ್ ಮಾಡಿದ್ದೀವಿ. ಇನ್ನೂ ಹೆಚ್ಚು ಹಾಕೋಕ್ಕೇನೋ ಅವರಿಗೆ ಮಾಹಿತಿ ತಿಳಿಸ್ತಾ ಇದ್ದೀವಿ. ಇವೆಲ್ಲ ಮಾಡಿ ನಾವು ಒಳಗಡೆ ಏನಾದ್ರು ಡೌಟ್ಫುಲ್ ಆಗಿ ಏನಾದ್ರು ಕಂಡು ಬಂತ? ಆ ಥರ ಏನೂ ಕಂಡು ಬಂದಿಲ್ಲ. ಎಲ್ಲ ಸೂಕ್ಷ್ಮವಾಗಿ ಚೆಕ್ ಮಾಡಲಾಗಿದೆ. ಡಾಗ್ದಿಂದ ಆಗಲಿ, ಮೆಟಲ್ ಡಿಟೆಕ್ಟರ್ಸಿಂದ ಆಗಲಿ, ಎಕ್ಸ್ಪ್ಲೋಸಿವ್ಸ್ ಡಿಟೆಕ್ಟರ್ಸಿಂದ ಆಗಲಿ ನಮ್ಗೆ ಫೇಕ್ ಅಂತ ಇನ್ನೂ ಇನ್ವೆಸ್ಟಿಗೇಷನ್ ಮಾಡಬೇಕು. ಇವತ್ತು ಇಡೀ ದಿನ, ನಾಳೆ ಬರುವ 2-3 ದಿನ ನಾವು ಹೈ ಅಲರ್ಟಲ್ಲಿ ಇರ್ತೀವಿ. ಸೊ ಯಾವುದೇ ಇದಕ್ಕೂ ನಾವು ಬಿಡಲ್ಲ. ರಿಲ್ಯಾಕ್ಸ್ ಆಗೋದಿಲ್ಲ. ತಗೊಂಡು ಹೈ ಅಲರ್ಟಲ್ಲಿ ಇದ್ದು ನಾವು ಮುಂದಿನ ಕ್ರಮ ತಗೊಳ್ಳೋದು. ಸೊ ಅವ್ರ ಆಫೀಸಲ್ಲಿ ನೋಡಿ ನಮಗೆ ಮಾಹಿತಿ. ಓಕೆ ಸರ್, ಥ್ಯಾಂಕ್ ಯು. DC ಅವ್ರ ಮೇಲ್ಗೆ ಸರ್, ಅವ್ರ ಮೇಲೆ ಅಫಿಷಿಯಲ್ ಮೇಲ್ಗೆ ಬಂದಿದೆ ಅಂತ ಮಾಹಿತಿ.